ಜಾಕಿ ಬಂದ್ ಚಿಕನ್ ತಿಂತಾನೆ ಅಂತ. ಹಾಯ್ ಗೈಸ್, ನಮಸ್ಕಾರ. ಇವತ್ತು ನಾವು ನಾನು ಸ್ಲ್ಯಾಂಗ್ಸ್ ತಗೊಂಡಿದ್ದೀನಿ, ಜೆನ್ ಆಲ್ಫಾ ಸ್ಲ್ಯಾಂಗ್ಸ್. ಬೇಸಿಕಲಿ ಜೆನ್ಜಿ ಸ್ಲ್ಯಾಂಗ್ಸ್ ಅಂತಾರೆ. ಅದು ನಾವು ಅವ್ನುಗಳು ಯೂಸ್ ಮಾಡಲ್ಲ. ಜೆನ್ ಆಲ್ಫಾ 2010 ಇಂದ ಹುಟ್ಟಿರೋರು ಯಾವ್ದಾರೆ ಅವರೇ ಯೂಸ್ ಮಾಡೋದು. ಸೊ ಅವ್ರು ಏನ್ ಸ್ಲ್ಯಾಂಗ್ಸ್ ಯೂಸ್ ಮಾಡ್ತಾರೆ ಆ ಸ್ಲ್ಯಾಂಗ್ಸ್ ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಮಮ್ಮಿ ಕೇಳ್ತೀನಿ. ರೆಡಿ? ಧಾರ್ಮಿಕ ಇರೋ ಯೂಟ್ಯೂಬ್ ಚಾನಲ್ ಸ್ಲ್ಯಾಂಗ್ಸ್ ನೋಡಿ, ಸ್ಲ್ಯಾಂಗ್ಸ್ ಅಂದ್ರೆ ಅದು ಎರಡು ರೀತಿ ಮೀನಿಂಗ್ ಬರುತ್ತೆ. ಒಂದಂದ್ರೆ ಅದು ಬ್ಯಾಡ್ ವರ್ಡ್ಸ್ ಏನಿರುತ್ತೆ ಆತರ. ಇನ್ನೊಂದ್ ಸ್ಲ್ಯಾಂಗ್ ಅಂದ್ರೆ ಮಾತಾಡೋದ್ ಏನೊಂದು ರೀತಿ ಇರುತ್ತೆ. ಆಡ್ ಭಾಷೆ ಅಂತೀವಿ, ಇಲ್ಲ ಅವ್ರದ್ದು ಒಂದ್ ಸ್ಟೈಲ್ ಇರುತ್ತಲ್ಲ, ಡೈಲೆಕ್ಟ್ ಹೇಳ್ತೀವಲ್ಲ, ಅದನ್ನು ಕೂಡ ನಾವು ಸ್ಲ್ಯಾಂಗ್ ಅಂತೀವಿ. ಇದ್ರಲ್ಲಿ ಏನು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಲ್ಲ ನಾವು. ಓಕೆನಾ? ಸೊ ಸ್ಟಾರ್ಟ್. ಬ್ರೈನ್ ರಾಟ್. ಫಸ್ಟ್ ಅವ್ರಿಗಾರ ಕೇಳು, ನೀನು ಅವ್ರು ರೆಡಿ ಆಗಿದಾರ ಇಲ್ಲ ಅಂತ ಹೇಳಿದ. ಹ್ಞೂ ಅಂದ್ರು ಅವರು. ನನಗೆ ಏನು ಗೊತ್ತಿಲ್ಲ, ಸೊ ಹಂಗಾಗಿ ನೀನ್ ಸ್ಟಾರ್ಟ್ ಅಂದ್ರೆ ಸ್ಟಾರ್ಟ್. ಅಲ್ಲ, ಫಸ್ಟ್ ಅಮ್ಮ ಬ್ರೈನ್ ರಾಟ್. ಬ್ರೇನ್ ರಾಟ್ ಏನಿರ್ಬೋದು ಮೀನಿಂಗ್? ಬ್ರೇನ್ ರಾಟ್ ಬ್ರೇನ್ ಬ್ರೈನ್ ರಾಟ್ ಏನು? ಅಲ್ಲ ಗೋವಿಂದ ಅಲ್ಲ ಮ್ಯಾಮ್, ಕರೆಕ್ಟ್ ಆಗಿ ಹೇಳ್ರಿ. ಬ್ರೇನ್ ಇಂದ ಹಜಿಯ ಉಡಾಯಿಸೋದಂತ. ಯಾರು ತುಂಬಾ ಜಾಸ್ತಿ ರೀಲ್ಸ್ ಸ್ಕ್ರೋಲ್ ಮಾಡ್ತಾರೆ, ಇಲ್ಲ ನೆಗೆಟಿವ್ ಕಾಂಟೆಂಟ್ ತಗೊಂತಾರೆ, ಏನ್ ಅವಶ್ಯಕತೆ ಇಲ್ಲ ಅದನ್ನೆಲ್ಲ ತಲೆಗೆ ತಗೊಂತಾರಲ್ಲ, ಅದನ್ನ ಬ್ರೈನ್ ರಾಟ್ ಅಂತಾರೆ. ಫಸ್ಟ್ ಫೇಲ್ ಆಯ್ತಾ? ಫೇಲ್. ನೆಕ್ಸ್ಟ್. ಆಲ್ಮೋಸ್ಟ್ ಎಲ್ಲ ಫೇಲ್ ಆಗುತ್ತೆ ಗೈಸ್, ಯಾಕಂದ್ರೆ ನನಗೆ ಎಂತದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆಕ್ಚುಲಿ ನನ್ ಡಾಟರ್ಸ್ ಇಬ್ರು ತುಂಬಾ ಗುಡ್ ಗರ್ಲ್ಸ್, ಹಂಗಾಗಿ ಅವ್ರ ಸ್ಲ್ಯಾಂಗ್ಸ್ ಯೂಸ್ ಮಾಡಲ್ಲ. ಸ್ಲ್ಯಾಂಗ್ ಅಂದ್ರೆ ಬ್ಯಾಡ್ ವರ್ಡ್ ಅಲ್ಲ. ಓಕೆ, ಏನೇ ಆಗ್ಲಿ. ಸೆಕೆಂಡ್ ವರ್ಡ್ ಚಿಕನ್ ಜಾಕಿ. ಅಟ್ಲೀಸ್ಟ್ ಒಂದ್ ಎರಡು ಟ್ರೈ ಕೊಡು ಹೇಳಕ್ಕೆ. ಚಿಕನ್ ಜಾಕಿ. ಜಾಕಿ ಬಂದ್ ಚಿಕನ್ ತಿಂತಾನೆ ಅಂತ. ಚಿಕನ್ ಜಾಕಿ. ಇದೇ ಎಕ್ಸಾಕ್ಟ್ಲಿ ಇಲ್ಲೇ ಮೀಮ್ ಹಾಕೋದೊಳಗ ಚಿಕನ್ ಬಂದ್ ಜಾಕಿ ತಿಂತಾನೆ. ಚಿಕನ್ ಜಾಕಿ. ಚಿಕನ್ ಜಾಕಿ ಅಂದ್ರೆ ಏನು? ಚಿಕನ್ ಜಾಕಿ ರೀ, ಚಿಕನ್ ಜಾಕಿ ಅಂದ್ರೆ ಏನ್ರಿ? ಚಿಕನ್ ಜಾಕಿ ವಾಚು. ಡ್ಯಾಡಿ ಬಂದು ವಾಚ್ ತೋರಿಸ್ತಾ ಇದಾರೆ. ಡ್ಯಾಡಿ ಬಂದ್ ಏನಿದು ಪಾಪ? ಸ್ಯಾಮ್ಸಂಗ್ ರೌಂಡ್ ಫೋನ್ ಬರುತ್ತೆ ಅವ್ರ ಫ್ಯೂಚರ್. ಅದು ರೌಂಡ್, ಅದು ಫ್ಯೂಚರಿಸ್ಟಿಕ್. ಓಕೆ. ಅಲ್ಲ, ಫ್ಯೂಚರ್ ಬರುತ್ತಂತ. ಯಾರಿಗ್ ಬೇಕಂತ ಫೋನ್? ಚಿಕನ್ ಜಾಕಿ ಮೀನಿಂಗ್ ಏನು? ಅದೇ ಮತ್ ನೀವ್ ಹೇಳ್ಬೇಕು, ಅದ್ರ ಮೀನಿಂಗ್ ಏನ್? ಚಿಕನ್ ಈಗ ಜೆನ್ಜಿ ಅಲ್ಲ, ಜೆನ್ ಆಲ್ಫಾ. ಜೆನ್ ಆಲ್ಫಾ ಅಂದ್ರೆ 2010 ಆದ್ಮೇಲೆ ಏನ್ ಬಾರ್ನ್ ಆಗಿದಾರಲ್ಲ, ಕೋಡ್ ವರ್ಡ್ಗಳಲ್ಲಿ ಮಾತಾಡ್ತಾರಲ್ರಿ. ಚಿಕನ್ ಜಾಕಿ ಮೀನಿಂಗ್ ಹೇಳ್ರಿ. ಚಿಕನ್ ಜಾಕಿ. ಸೇಮ್ ಉತ್ತರ ಬರ್ತತಿರು ನಾನ್ ಹೇಳಿರೋದೆ. ಚಿಕನ್ ಜಾಕಿ ಅಂದ್ರೆ ಏನಾದ್ರು ಬಾಯಿ ಇರ್ಬೋದು. ಬಾಯ್ ಇಲ್ಲ, ಗೊತ್ತಿಲ್ಲ. ಚಿಕನ್ ಜಾಕಿ ಅಂದ್ರೆ ತುಂಬಾ ವೈಲ್ಡ್ ಆಗಿ ಫಾಸ್ಟ್ ಆಗಿ ರನ್ ಮಾಡೋದು. ಯಾರು ವೈಲ್ಡ್ ಇರ್ತಾರೆ, ಕ್ರೇಜಿ ಇರ್ತಾರೆ, ಫಾಸ್ಟ್ ಕೆಲಸ. ಅದು ಮೈನ್ ಕ್ರಾಫ್ಟ್ ಇನ್ನು ಒಂದ್ ಮೂವಿ, ಮೈನ್ ಕ್ರಾಫ್ಟ್. ಓಕೆ, ಫಸ್ಟ್ ಆಫ್ ಆಲ್ ಮೈನ್ ಕ್ರಾಫ್ಟ್ ಒಂದ್ ಗೇಮ್, ಅದ್ರ ಮೇಲೆ ಒಂದ್ ಮೂವಿ ಬಂದಿತ್ತು. ಅದ್ರಲ್ಲಿ ಒಂದ್ ಯಾರೋ ಫಾಸ್ಟ್ ಹೊಡಬೇಕಾದ್ರೆ ಚಿಕನ್ ಜಾಕಿ ಅಂತ ಹೇಳ್ತಾರೆ. ಅವಾಗಿಂದ ಏನಾದ್ರು ಫಾಸ್ಟ್ ವೈಲ್ಡ್ ಮಾಡ್ದಂದ್ರೆ ಅದಕ್ಕೆ ಚಿಕನ್ ಜಾಕಿ ಅಂತಾರೆ. ನಾನ್ ರೀಸೆಂಟ್ ಆಗಿ ಸ್ವಲ್ಪ ಇನ್ಸ್ಟಾಗ್ರಾಮ್ ಅಲ್ಲಿ ಅದು ಇದು ಆಪ್ ತಿಳ್ಕೊಳಕ್ಕೆ ಟ್ರೈ ಮಾಡ್ತಿರ್ತೀನಿ. ಅಂತದ್ರಾಗ ಇವ್ರ ನನ್ ಕುಂದರ್ಸ್ಕೊಂಡ್ಬಿಟ್ಟು ನೀವು ಚಿಕನ್ ಜಾಕಿ ಹೇಳಂದ್ರೆ ನಾನು ಏನ್ ಹೇಳಿ? ಓಕೆ, ಟೈಮ್ ಇಲ್ಲ ಇವಕ್ಕೆಲ್ಲ. ನೆಕ್ಸ್ಟ್. ಒಹಾಯೋ. ನೋಡಿ, ಒಹಾಯೋ ಹೇಳ್ರಿ ಮೀನಿಂಗ್. ಒಹಾಯೋ ಅಲ್ಲ, ಇಂಗ್ಲಿಷ್ ಕೇಳು, ಬೇರೆ ಲ್ಯಾಂಗ್ವೇಜ್. ओहायो, OHIO, ओहायो. बहुत तेज हो रहा है, बहुत तेज हो रहा साल. ಓಹಾಯೋ ಯಾಕೆ? ಹಾಯ್. ಕರೆಕ್ಟ್. ಒಂದ್ ಮೀನಿಂಗ್ ಹೇಳಿದ್ರು. ಅಮೆರಿಕದಲ್ಲಿರೋ ಸಿಟಿ ಅದು ಒಹಾಯೋ. ಆದ್ರೆ ಮುಂದಕ್ಕೆ ಅದು ಅದಂತ ಮೀನಿಂಗ್ ಏನು? ಓಹಾಯೋ
ಯಾರಿಗಾರ ಬಕ್ತಮೀಜಿ ಮಾಡಕ್ ಏನಾರ ಹೇಳ್ತಾರ ಅಂದ್ರೆ ಬೈಗುಳ ಟೈಪ್ ನೀನು ತುಂಬಾ ಗಂಧ ಇದೆಯಾ ಕೈಂಡ್ ಆಫ್ ಬರ್ತಿದ್ದೀರಾ ಆತರ ಟ್ರೈ ಮಾಡಿ. ಬೈಗುಳ ಬೈಗುಳ ಅಲ್ಲ ಬಟ್ ಆಲ್ಮೋಸ್ಟ್ ಇಂಥದ್ದೇನೋ ಜನಕ್ಕೆ ಹೇಳಕ್ಕೆ. ಯಾವ್ದಾರ ಅಂದ್ರೆ ನಿಮ್ ಬಗ್ಗೆ ಯಾರಾದ್ರೂ ಕೆಟ್ಟನಾಗ್ ಮಾತಾಡ್ದಾಗ ಒಂದೇನು ಪರ್ಟಿಕ್ಯುಲರ್ ಕರೆಕ್ಟ್, ಆಲ್ಮೋಸ್ಟ್ ಕರೆಕ್ಟ್. ಬೈಗುಳ ಯೂಸ್ ಮಾಡ್ತೀವಲ್ಲ. ಆಕ್ಚುಲಿ ಏನಾರು ವಿಯರ್ಡ್ ಅನ್ಸ್ತಂದ್ರೆ ನಮಗೆ ಹಾ. ಅವ್ರಿಗೆ ನಾವು ಒಹಾಯೋ ಅಂತೀವಿ. ಹಾ. ಏನಾರು ಪಾಯಿಂಟ್ ಸಿಕ್ತು. ಒಹಾಯೋ ಅಂತ ಅದೇ. ಓಕೆ, ಅಮ್ಮ ನಿಮ್ಗೆ ನೀವು ಚಪ್ಪಾಳೆ ಪ್ಯಾಟ್. ನೆಕ್ಸ್ಟ್ ಅಮ್ಮ ಹಜ್. ಹಜ್ ಪೇ ಜಾನಾ ಹೈ ಮುझे. ಆಕ್ಚುಲಿ ನನಗೂ ಗೊತ್ತಿಲ್ಲ ಗೈಸ್, ನಾನ್ ನೋಡಿ ಇಲ್ಲಿ ವೆಬ್ಸೈಟ್ ಓಪನ್ ಮಾಡ್ಕೊಂಡು ಕೇಳ್ತಿದ್ದೀನಿ ಬಿಕಾಸ್ ಇವೆಲ್ಲ ನಾನೇ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಕೇಳ್ತಿದ್ದೀನಿ ಇವತ್ತು. ಹಜ್ ಹಲ್ಕಟ್ ಅಂದಾಗೆ ಹಜಲ್ ಹಲ್ಕಟ್ ಸರಿ ಇಲ್ಲ ನೀನು ಅಂತ. ಕೈಂಡ್ ಆಫ್, ಬಟ್ ಒಂದ್ ಗ್ರೂಪ್ ಆಫ್ ವಿಮೆನ್ ಯಾರ್ ಸರಿ ಇರಲ್ಲ ಅವ್ರಿಗೆ ಹಜ್ ಅಂತಾರೆ. ಅದೇ ಹಲ್ಕಟ್ಟಿದಿರಿ ನೀವು ಅಂತ. ಓ ಅದು ಲ್ಯಾಂಗ್ವೇಜ್ ಕನ್ನಡದಲ್ಲಿ ಹಂಗೆ ನೀವೆಲ್ಲ ಹಲ್ಕಟ್ಟಿದಿರಿ ಅಂತ ಸಾಕು, ಹೇಳ್ತಾ ಹೇಳ್ತಾ 4 ಸರಿ ಹಲ್ಕಟ್ಟ. न्यायेन वक्त्रम न्यायेन राज्यम लवणेन भोज्यम. ಓಕೆ ಮಾ, ಚಾಪ್ಡ್. ಚಾಪ್ಡ್ ಚಾಪ್ಡ್ ಅದ್ರ ಮೀನಿಂಗ್ ಏನು? ಅದ್ರ ಮೀನಿಂಗ್ ಮೀನಿಂಗ್ ಅಂದ್ರೆ ಅಲ್ಲ, ಲಿಟ್ರಲ್ ಮೀನಿಂಗ್ ಅಲ್ಲ, ಸ್ಲ್ಯಾಂಗ್ meaning ಅದೇ. ನಂಗೂ ಗೊತ್ತು. ಚಾಪ್ಡ್ ಸ್ವಲ್ಪ ಯೋಚನೆ ಮಾಡ್ತೀವಿ. ಒಳ್ಳೆ ಕಷ್ಟ ನೋಡಿ. ಯಪ್ಪ ಬೂಮ್ ಬೂಮ್ ರೋಬೋಟ್. ಹೇಳಿ ಹೇಳಿ, ಇಷ್ಟೊಂದ್ ಟೈಮ್ ತಗಂದ್ರ? ಅರೇ ಜಲ್ದಿ ಕರೋ, ಕಲ್ಸುವ ಪನ್ವೇಲ್ ನಿಕಲ್ನ. बढ़िया था गुरु. ಮುझे नहीं जाना ಪನ್ವೇಲ್. ಮುಯ್ ಜಾನ ಹೇಳ್ರಿ ಮುಂದಕ್ಕೆ ಬೇಗ ಬೇಗ. ಚಾಪ್ಡ್ ಗೊತ್ತಾಗ್ತಾ ಇಲ್ಲ. ಓಕೆ, ಯಾರಾದ್ರೂ ತುಂಬಾ ಅನ್ಅಟ್ರಾಕ್ಟಿವ್ ಇದಾರೆ, ನೋಡಕ್ ಚೆನ್ನಾಗ್ ಕಾಣಲ್ಲ ಅಂದ್ರೆ ಹಿ ಲುಕ್ಸ್ ಆರ್ ಶಿ ಲುಕ್ಸ್ ವೆರಿ ಚಾಪ್ಡ್ ಅಂತಾರೆ. ನೋಡಿ ಜನ ಅಲ್ಪ ಎಷ್ಟು ಅಡ್ವಾನ್ಸ್ ಆಗಿದೆ. ಓಕೆ ಮಾ, ಅವಾಗ ಹಸ್ ಕೇಳಿದ್ರ. ಓಕೆ, ಇವಾಗ ಚಸ್ ಗೆಸ್ ಮಾಡಿ. ಹಜ್ ಆತಿ ಚಜ್. ಹಸ್ದಿನ್ ಮೀನಿಂಗ್ ಏನಿತ್ತು ಅಂದ್ರೆ ಹಲ್ಕಟ್ ಅಂತ. ಅನ್ಅಟ್ರಾಕ್ಟಿವ್, ಸಾರಿ, ಯಾರು ಚೆನ್ನಾಗಿಲ್ಲ ವಿಮೆನ್ ಅಂದಂಗೆ, ಗ್ರೂಪ್ ಆಫ್ ವಿಮೆನ್. ಹಾ. ಚಸ್ ಅದ್ರ ಆಪೋಸಿಟ್ ಇಲ್ಲ. ಮೆನ್ ಇಲ್ಲ, ಮೆನ್ನು ಅಲ್ಲ, ಆಪೋಸಿಟ್ ಅಲ್ಲ. ಚಸ್ ಅಂದ್ರೆ ಚಾಪ್ಡ್ ಪ್ಲಸ್ ಹಸ್ ಅಂದ್ರೆ ಯಾರಾದ್ರೂ ಚೆನ್ನಾಗ್ ಕಾಣೋದು ಇಲ್ಲ, ಅವ್ರ ಹರ್ಕತೆನೂ ಚೆನ್ನಾಗಿಲ್ಲ ಲೇಡೀಸ್ದು ಅಂದ್ರೆ ಚಸ್. ಹರ್ರಾಫ. ಇಟ್ಸ್ ಓಕೆ. ಓಕೆ, ಇಮೋಷನ್ಸ್ ಅಲ್ಲ ಅಷ್ಟೇ. ಓಕೆ ಮಾ, ಇವಾಗ ಬ್ರಜ್. ಆಮೇಲೆ ಕ್ರಸ್, ಮ್ರಜ್. ಇಲ್ಲಿನೂ ಸೊಳ್ಳೆ ಕಚ್ಚೋಯ್ತು. ಇಲ್ಲಿನೂ ಕಚ್ಚೋಯ್ತು. ಏಯ್ ಬ್ರಜ್ ಹೇಳ್ರಿ, ಡಿಸ್ಟ್ರಾಕ್ಟ್ ಆಗ್ತೀರಿ. ಬ್ರಜ್. ಪರಾಕ್ರಮ. ಬ್ರಜ್ ಮೀನ್ ಬ್ರೆಜಿಲ್. ಬ್ರಾಜಿಲ್. ಇಲ್ಲ ಇಲ್ಲ, ಬ್ರಜ್ ಅಂದ್ರೆ ಗ್ರೂಪ್ ಆಫ್ ಗೈ ಫ್ರೆಂಡ್ಸ್, ಹುಡುಗರ್ದು ಗ್ರೂಪ್. ನೆಕ್ಸ್ಟ್ ಗ್ರಜ್, ಗ್ರೂಪ್ ಆಫ್ ಗರ್ಲ್ ಫ್ರೆಂಡ್ಸ್. ಹಾ, ಗರ್ಲ್ ಫ್ರೆಂಡ್ಸ್. ಇಲ್ಲ, ಓಲ್ಡ್ ಪೀಪಲ್ ಇನ್ ಗ್ರೂಪ್. ಓಲ್ಡ್ ಪೀಪಲ್ ಅದೇನು ಬಾಯ್ಸ್ ಮೆನ್ಸಾ ಏನು ಮೆನ್ಸಾ? ಎಲ್ಲ ಸೇರ್ ಕಾಮನ್ ಆಗಿ ಓಲ್ಡ್ ಪೀಪಲ್ ಗ್ರಜ್. ಗ್ರಜ್ ಹೋಲ್ಡ್ ಮಾಡ್ತಾರೆ ಅಂತ ಹೇಳ ಅನ್ನೋದು ಇದು ಏನೋ ಗ್ರಜ್ ಅಂತೆ. ಈಗ ನನ್ ಫೇವ್ರೇಟ್ ಸ್ಕಿಬಿಡಿ. ಸ್ಕಿಬಿಡಿ. ಸ್ಕಿಬಿಡಿ ನಿನ್ ಫೇವ್ರೇಟಾ? ಅಲ್ಲ, ನನಗೆ ಹೇಳಕ್ ಮಜಾ ಬರುತ್ತೆ. ಸ್ಕಿಬಿಡಿ, ಸ್ಕಿಬಿಡಿ ಟಾಯ್ಲೆಟ್. ಅಂದ್ರೆ ಅದನ್ನ ನೀವ್ ಹೇಳ್ಬೇಕು. ಸ್ಕಿಬಿಡಿ ಅದೇ ಟಾಯ್ಲೆಟ್ ಸರಿ ಇಲ್ಲ ಅಂತನಾ? ಇಲ್ಲಮ್ಮ, ಅದಕ್ಕೆ ಟಾಯ್ಲೆಟ್ ಇದ್ದ ಸಂಬಂಧನೇ ಇಲ್ಲ. ಅಂದ್ರೆ ಸ್ಕಿಬಿಡಿ ಅದ್ರ ಬಗ್ಗೆ ಏನಾರ ಗಾಲಿ ಕೊಡೋದಾ? ಇಲ್ಲ ಇಲ್ಲ ಇಲ್ಲ, ನಾನು ಹೇಳಿನಂತಾವ್ ಯಾವ ಕೇಳಲ್ಲ ನಾನಂತ. ಸ್ಕಿಬಿಡಿ. ಸ್ಕಿಬಿಡಿ ಸ್ಕಿಬಿಡಿ ಸ್ಕಿಬಿಡಿ. ತಲೆ ಮೇಲೆ ಕೈ ಇಟ್ಕೊಂಡ್ಬಿಟ್ಟು ಹೆಂಗ್ ಯೋಚನೆ ಮಾಡ್ತಾರೆ.
ಹೇಳ್ರಮ್ಮ. ಅರೆ ಏನೋ ಒಂದ್ ಏನ್ ತಲೆಗ್ ಬರ್ತಿದೆ ಹೇಳ್ರಿ. ನನಗೆ ಸ್ಕಿಬಿಡಿ ಅಂದ್ರೆ ನನಗೆ ಗಿಪ್ಪಿಂಗ್ ಏನ್ ತಲೆಗ್ ಬರ್ತಾ ಇದೆ ಹೇಳ್ರಿ. ಸ್ಕೂಬಿಡು. ಅದ ಸ್ಕಿಬಿಡಿ ಮೀನ್ ಅಂದ್ರೆ ಆ, ಯಾರಾದ್ರೂ ತುಂಬಾ ವಟ 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 ಅಂತಿರ್ತಾರಲ್ಲ. ಕೈಂಡ್ ಆಫ್ ಬಂದ್ರೆ ಕೇಯಾಟಿಕ್, ಯಾರು ತುಂಬಾ ಅವ್ರಿಗೆ ಗೊತ್ತಾಗ್ತಿಲ್ಲ ಅದು ಕೆಲ್ಸ ಇದು ಕೆಲ್ಸ ಕಚಿ ಪಿಚಿ ಮಾಡ್ತಾರಲ್ಲ ಅದೇ ಸ್ಕಿಬಿಡಿ ಅಂದ್ರೆ. ಓಹೋ 3 points. ಥ್ಯಾಂಕ್ ಯು. ಬರ್ತಿದ್ದೀರಾ? ಪಾಸಿಂಗ್ ಮಾರ್ಕ್ಸ್ ತಗೊಂತಾರೆ. ಯಾರು ಇಲ್ಲ. ಓಕೆ, ಫೈನ್ ಶಿಟ್. ಶಿಟ್ ಅಂದ್ರೆ ಗೋಲ್ಡನ್ ಕಲರ್ ಪೂಪ್. ಫೈನ್ ಶಿಟ್. ಶಿಟ್ ಅಂದ್ರೆ ಕಕ್ಕ, ಫೈನ್ ಅಂದ್ರೆ ಗುಡ್ ಶಿಟ್ ಅಂದ್ರೆ ಸ್ಟಮಕ್ ಡಿಸ್ಟರ್ಬ್ ಇಲ್ಲ ಅಂತ. ಲಿಟ್ರಲ್ ಮೀನಿಂಗ್ ಅಲ್ಲ, ಫೈನ್ ಶಿಟ್. ಫೈನ್ ಶಿಟ್ ಅಂದ್ರೆ ಅದ್ ಹೇಳಕ್ ಬರ್ತಾ ಇಲ್ರು. ಚೆನ್ನಾಗ್ ಕಾಣ್ತಿದೀಯಾ ಅಂತ. ಕರೆಕ್ಟ್. ತುಂಬಾ ಅಟ್ರಾಕ್ಟಿವ್ ಇದ್ರೆ ಯಾರಾದ್ರೂ ಯು ಲುಕ್ ಲೈಕ್ ಫೈನ್ ಶಿಟ್ ಅಂದ್ರೆ ನೀನ್ ತುಂಬಾ ಚೆನ್ನಾಗಿ ಕಾಣ್ತಿದೀಯಾ ಅಂತ. ಶಿಟ್ ಎಲ್ಲಿಂದ ಬಂತದ್ರಾಗೆ? ಫೈನ್ ಓಕೆ ಅಂದ್ರೆ ಕಕ್ಕ ತರ ಕಾಣ್ತೀಯ ಅಂತ. ಓ ಮೈ ಗಾಡ್. ಇನ್ನೊಂದ್ ನನಗೆ ಇಷ್ಟ ಆಗೋದು ಗ್ಯಾಟ್. ಗ್ಯಾಟ್ GYAT ಗ್ಯಾಟ್. ಸೂಪರ್ಬ್ ಅಂತ ಹೇಳಕ್ ಹೇಳ್ತಾರ. ಆಕ್ಚುಲಿ ಯಾರ್ದಾರು ತುಂಬಾ ಲಾರ್ಜ್ ಅಂಡ್ ಕರ್ವಿ ಇತ್ತಂದ್ರೆ ಅದನ್ನ ಗ್ಯಾಟ್ ಅಂತ. बहुत तेज हो रहा है, बहुत तेज हो रहा साल. ಪಟಾಕ ಮಿಸ್ ಡಿಂಚಾಕೆ. ನೆಕ್ಸ್ಟ್ ಅಮ್ಮ ಸಿಗ್ಮಾ. ಸಿಗ್ಮಾ ನಗ್ಮಾ, ಶಾಯದ್ ನಗ್ಮಾಕು ಸಿಗ್ಮಾ ಹೇಳ್ತಾರೆ. ಇಲ್ಲ, ಸಿಗ್ಮಾ ಮೆಂಟಲಿ ಇಲ್ಲ ಅಂದ್ರೆ ಲೂಸ್ ಇರೋರಿಗೆ ಸಿಗ್ಮಾ ಅಂತ ಹೇಳ್ತಾರೆ. ಇದೆಲ್ಲ ಕಳ್ಕೊಂಡ್ಬಿಟ್ಟಿರ್ತಾರೆ. ಸಿಗ್ಮಾ ಸಿಗ್ಮಾ ಸಿಗ್ಮಾ. ಓ ತುಂಬಾ ರೋಪ್ ಹೆಸರು. ಆನಿಮಲ್ ಅಲ್ಲಿ ಏನ್ ರಣಬೀರ್ ಕಪೂರ್ ಇನ್ ರೋಲ್ ಇದೆ, ಅರ್ಜುನ್ ರೆಡ್ಡಿ ಏನಿದಾನಲ್ಲ ಅದನ್ನ ಸಿಗ್ಮಾ ಅಂತಾರೆ. ಸಿಗ್ಮಾ ಮೆನ್. ಆಟಿಟ್ಯೂಡ್ ಜೊತೆಗೆ ಹಾ. ಹಾ. ನೆಕ್ಸ್ಟ್ ಅಮ್ಮ ಕುಕ್ಡ್. ಏನ ಕುಕ್ಡ್? ಕುಕ್ಕುಡ ಕ್ಯಾ ಕುಕ್ಕುಡು? ಬಿರಿಯಾನಿ. COOKD ಕುಕ್ಡ್. ಹಿಟ್ ಮಾಡದಾ? ಇಲ್ಲ. ಪ್ರಾಬ್ಲಮ್ ಅಲ್ಲಿ ಎಷ್ಟು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಸೊಲ್ಯೂಷನ್ ಗೊತ್ತಿಲ್ಲ. ನೀವಾದ್ರೂ ಪ್ರಾಬ್ಲಮ್ ಅಲ್ಲಿ ಎಷ್ಟು ಸಿಕ್ಕಾಕೊಂಡ್ರೆ ನೀವ್ ಏನ್ ಹೇಗ್ ಆಚೆ ಬರ್ಬೇಕಂತ ಏನಾರ ಈಗ ಆಕ್ಚುಲಿ ನನಗೆ ಹಂಗೆ ಅನಿಸ್ತಾ ಇತ್ತು. ಹೇಳ್ಬೇಕು ಐ ಆಮ್ ಕುಕ್ಡ್ ಹೇಳ್ರಿ. ಐ ಆಮ್ ಕುಕ್ಡ್. ಐ ಆಮ್ ನಾಟ್ ಕುಕ್ಡ್. ಐ ಆಮ್ ಗುಡ್. ಓಕೆ, ನೆಕ್ಸ್ಟ್ ಮಾ ಫ್ಯಾನಮ್ ಟ್ಯಾಕ್ಸ್. ನನಗೆ ಇನ್ಕಮ್ ಟ್ಯಾಕ್ಸ್ ಗೊತ್ತು. ಫ್ಯಾನಮ್ FANUM ಫ್ಯಾನಮ್ ಟ್ಯಾಕ್ಸ್. ಫ್ಯಾನ್ ಅಮ್ಮನ ಟ್ಯಾಕ್ಸ್. ಫ್ಯಾನ್ ಅಮ್ಮನ ಟ್ಯಾಕ್ಸ್. ಫ್ಯಾನ್ ಅಮ್ಮನ ಟ್ಯಾಕ್ಸ್. 12 minutes. ಫ್ಯಾನ್ ಏನ? ಫ್ಯಾನಮ್ ಟ್ಯಾಕ್ಸ್. ಫ್ಯಾನಮ್ ಟ್ಯಾಕ್ಸ್ ಅಂದ್ರೆ ಯಾರು ವಿಪರೀತವಾಗಿ ಆಡ್ತಾರ ಅವ್ರಿಗೆ ಹೇಳ್ತಾರ? ಇಲ್ಲ, ನೀವ್ ಯಾವ್ದಾರು ಊಟ ಕದ್ದಂದ್ರೆ ಅವ್ರ ಮೇಲೆ ನೀವು ಯು ಸ್ಟೋಲ್ ಮೈ ಫುಡ್ ಐ ಆಮ್ ಪುಟಿಂಗ್ ಫ್ಯಾನಮ್ ಟ್ಯಾಕ್ಸ್. ಓಕೆ ಅಮ್ಮ, ಬ್ಯಾಲರಿನಾ ಕ್ಯಾಪಚಿನಾ. ನಾನ್ ಬ್ಯಾಲರಿನಾ ಅಂತ ಒಂದ್ ಮೂವಿ ಸ್ಟಾರ್ಟ್ ಮಾಡಿದ್ದೆ, ನೋಡ್ಲೇ ಇಲ್ಲ, ಅರ್ಧ ಗಂಟೆ ನೋಡಿ. ಸರಿ, ಈಗ ಇದು ಮೀನಿಂಗ್ ಹೇಳ್ರಿ. ಬ್ಯಾಲರಿನಾ ಕ್ಯಾಪಚಿನಾ. ಬ್ಯಾಲರಿನಾ ಹೋಗಿ ಕ್ಯಾಪಚಿನಾ ಕಾಫಿ ಕುಡಿದ್ಲು ಅಂತ. ಚಿಕನ್ ಜಾಕಿ ಆದಂಗ ಆಯ್ತಿದ್ದು. ಐ ನೋ. ಈಗ ಹೇಳ್ರಿ ಬ್ಯಾಲರಿನಾ ಕ್ಯಾಪಚಿನಾ. ಫಸ್ಟ್ ಹೇಳ್ಬೇಕು ನೀವು. ಯಾವತ್ತು ಕೇಳೇ ಇಲ್ಲ ವರ್ಡು. ಬ್ಯಾಲರಿನಾ ಕ್ಯಾಪಚಿನಾ. ಐಡಿಯಾ ಬರ್ತಾ ಇಲ್ಲ. ಸ್ಕಿಬಿಡಿ ಟಾಯ್ಲೆಟ್ ಇಂದು ಇಟಾಲಿಯನ್ ವರ್ಷನ್. ಸೊ ಏನಾದ್ರು ಕೇಯಾಟಿಕ್ ಇತ್ತಂದ್ರೆ ತುಂಬಾ, ಇಲ್ಲ ಬ್ರೈನ್ ರಾಟ್ ಏನ್ ಹೇಳ್ತೀವಲ್ಲ ಹೇಳ್ದ ಏನೇನೋ
ಎಷ್ಟೊಂದು Thinking, ಇನ್ಫಾರ್ಮೇಶನ್. ಅದೇ ಇಟಾಲಿಯನ್ ವರ್ಷನ್ ಬ್ಯಾಲರಿನಾ ಕ್ಯಾಪಚಿನಾ. ಅದೊಂದು ಹಾಡೇನೋ ಇದೆ, ಬ್ಯಾಲರಿನಾ ಕ್ಯಾಪಚಿನಾ ಅಂತ, ಅದೊಂದೇನೋ ಹಾಡು ಅಂತದಿದೆ, ಅದರಿಂದ ಇದು ಬಂದಿರೋದು ಮೀಮು. ಓಕೆ ಅಮ್ಮ, ಈಗ 2-2 ಜೊತೆ. ಓಕೆ, ಅದು ಕ್ಯಾಪ್ ನೋ ಕ್ಯಾಪ್ ಅಲ್ಲ, ಆಪೋಸಿಟ್ಸ್ ಅವ್ ಈಚ್ ಅದರ್, ಅದಕ್ಕೆ ಕ್ಯಾಪ್ ನೋ ಕ್ಯಾಪ್. ಜೆನ್ ಅಲ್ಫಾ ಇನ್ನ ಚಿಕ್ಕ ಮಕ್ಳಮ್ಮ, ಅವ್ರ ಬಾಯಿಗೆ ಬರೋದು, ಬರ್ತದೋ ಈಗ. ಅವ್ರ ಬಾಯಿಗೆ ಬರ್ತಿರೋದು, ಅದಕ್ಕೆ ಹೇಳ್ತದೆ. ಇಲ್ಲ, ಕ್ಯಾಪ್ ನೋ ಕ್ಯಾಪ್. ಸಿಂಪಲ್. ಇಲ್ಲ ಅಂದ್ರೆ ನೀವು ಕ್ಲೀನ್ ಇದೀರಾ, ಇಲ್ಲ ಅಂದ್ರೆ ಮಾತಲ್ಲಿ ನೀವು ತುಂಬಾ ಕ್ಲೀನ್ ಇದೀರಾ, ಇಲ್ಲ ಅಂದ್ರೆ ಬಕ್ವಾಸ್ ಇದೀರಾ? ಕರೆಕ್ಟ್. ನೀವು ಟ್ರುತ್ ಹೇಳ್ತಿದ್ದೀರಾ, ಇಲ್ಲ ಅಂದ್ರೆ lie ಹೇಳ್ತಿದ್ದೀರಾ. ಹೇಳ್ತಿದ್ದೀರಾ. ಕರೆಕ್ಟ್. 4 points. 4 ಅಲ್ಲಿ 5 ಕ್ಯಾಪ್ ನೋ ಕ್ಯಾಪ್ ಎರಡು ಹೇಳಿದ್ರಲ್ಲ. So guys, 5 ಪಾಯಿಂಟ್ಸ್. Emotional. ನೆಕ್ಸ್ಟ್ ಒನ್ ನಿಮಗೆ ಗೊತ್ತಿರುತ್ತೆ, ಆರಾ. ಆರಾ ದರ್ಪ. ಅದೇ ಒಂದ್ ಆಟಿಟ್ಯೂಡ್, ಕೂಲ್ ಇರೋದು, vibe. ಸೂಪರ್. ನೆಕ್ಸ್ಟ್ ಮಮ್ಮ, ಲೋ ಟೇಪರ್ ಫೇಡ್. कौन से हाथ से गिर नहीं रहे? ಲೋ ಟೇಪರ್ ಫೇಡ್. ಲೋ ಟೇಪರ್ ಫೇಡ್. ಲೋ ಟೇಪರ್ ಫೇಡ್. ಈ ಲೋಕಿ ನೀವ್ ಥಿಂಕಿಂಗ್ ತುಂಬಾ ಲೋ ಇದೆ ಅಂತ ಹೇಳಕ್ ಏನಾರು ಹೇಳ್ತಾರ? ಇಲ್ಲ, ಲೋ ಟೇಪರ್ ಫೇಡ್. LOW ಲೋ, TAPER ಟೇಪರ್, FAD ಫೇಡ್. ಲೋ मुझे ಸ್ಪೆಲ್ಲಿಂಗ್ ಆತಾ है लो टेपर फेड. ಅಲ್ಲ, ನಿಮ್ಮತ್ ಒಂದ್ ವರ್ಡ್ ಅನ್ಕೊಂಡ್ಬೇಡ್ರಿ ಅಂತ, ಅದಕ್ಕೆ ಬ್ರೇಕ್ ಮಾಡಿ ಹೇಳ್ದೆ ನಿಮಗೆ. ಬೇರೆ ಬೇರೆ ವರ್ಡ್ಸ್ ಅದು. ಲೋ ಟೇಪರ್ ಫೇಡ್ ನೀವು ಅನ್ಕದೇ ಇರಲ್ಲ ಅದು. ಇದು ಸ್ಟೋನ್ ಸಿಸರ್. Stone, paper, scissors. ಲೋ ಟೇಪರ್. ಇನ್ನು ಒಂದು emotional. ಓಕೆ, ಹೆಂಗ್ ಗೊತ್ತಾಗ್ತಿಲ್ಲ. ಯಾವ್ದಾರ ಅಪಿಯರೆನ್ಸ್ ನ ತಗೊಂಡು ಕಾಂಪ್ಲಿಮೆಂಟ್ ಕೊಡೋದು, ಅದು ಒಂದು ಚಿಕ್ಕ ಟೀನೇಜ್ ಬಾಯ್ಸ್ ಹೇರ್ ಕಟ್ ಹೆಸರು ಆಕ್ಚುಲಿ. ಸೊ ಅದೇ ಹೆಸರು ಮೇಲೆ ಕಾಂಪ್ಲಿಮೆಂಟ್ ಕೊಡೋದು. ಯು ಲುಕ್ ಲೋ ಟೇಪ್ ಆಫ್ ಫೇಡ್ ಅಂದ್ರೆ ನೀವು ಚೆನ್ನಾಗ್ ಕಾಣ್ತೀರಾ ಅಂತ ಚಿಕ್ಕ ಬಾಯ್ಸ್ ಗೆ ಹೇಳಕ್ಕೆ. ನಮ್ಮ ಮಮ್ಮಿ ಫುಲ್ ಡಿಸಪಾಯಿಂಟೆಡ್. ಮಮ್ಮಿ ಇನ್ನೊಂದು ಒಂದು ಹೇಳು ಜೊತೆಗೆ ರಿಲೇಟೆಡ್, ಓಕೆನಾ? ಕಿಡ್ಸ್ ಜೊತೆ ಹೆಂಗ್ ಆಡ್ತೀವಿ ಫ್ಯೂಚರ್ ಅಲ್ಲಿ ಇವೆಲ್ಲ ವರ್ಡ್ ಅಂದ್ರೆ? ಅವಂತೂ ಬೀಟಾನು ಅಲ್ಲ, ಅವು ನಮಿಗ್ ಹುಟ್ಟವು, ಇನ್ನ ಅದ್ರ ಮುಂದೆ ಗಾಮ ಹುಟ್ಟವು. ಅಲ್ಲ, ಅವ್ರಿಗೆ ಮಾತ್ ಕಲಿಬೇಕಾದ್ರೆ ನಾವು ಜೊತೆ ಕಲ್ತಂಗ ಅದನ್ನ. ಆದ್ರೆ ಅವಾಗ ಏನು ಅದು ಹೇಳ್ತತೆ ನಾನ್ ಕೇಳ್ತೀನಿ. 3 ಜನರೇಷನ್ ಡಿಫ್ರೆನ್ಸ್ ಆಗ್ತದೆ ಅವಾಗ. ಈಜಿಲಿ ಅವಾಗ ನಾನ್ ನಿನಗೆ ಗಾಲಿ ಕೊಡ್ತೀನಿ ಈ ಲ್ಯಾಂಗ್ವೇಜ್ ಅಲ್ಲಿ. क्या बात है सर, क्या बात है सर, क्या बात, ये बात है, अरे सर क्या बात है. ನೋಡ ನೆಕ್ಸ್ಟ್ 2 ರಿಲೇಟೆಡ್. ರಿಜ್ಲರ್. ರಿಜ್ಲರ್ ಗುಡ್ ಬ್ಯಾಡ್ ಅಂತನಾ? ಇಲ್ಲ. ಸ್ಟೈಲಿಶ್ ಇಲ್ಲ ಇಲ್ಲ, ರಿಜ್ ಅಂದ್ರೆ ಕ್ಯಾರೇಜ್ ಮ್ಯಾರ ಫ್ಲರ್ಟಿಂಗ್, ತುಂಬಾ ಚಾರ್ಮಿಂಗ್ ಇದಾರೆ ಅಂದ್ರೆ ಅವ್ರನ್ನ ಅದೇನ್ ಆ ಚಾರ್ಮ್ ಇರುತ್ತಲ್ಲ ಅದನ್ನ ರಿಜ್ ಅಂತಾರೆ. ರಿಜ್ಲರ್ ಅಂದ್ರೆ ಯಾರ್ ಚಾರ್ಮಿಂಗ್ ಇರ್ತಾರೆ ಅವ್ರಿಗೆ ಹೇಳ್ತೀವಿ. ಕ್ಯಾರಿಸ್ಮಾ ಅಂತ ಹೇಳ್ತೀವಲ್ಲ, ಅದ್ ಹಾಫ್ ರಿಜ್. ಇದು ರೇಸರ್ ಇದ್ದಂಗೆ ಇದೆ. ಲಾಸ್ಟ್ ಓಕೆ, ನೀವು ಮುಗ್ಸಕ್ ಬಂದ್ರಿ. ಡ್ರಿಪ್ಪ ನಾನು ಈಗ ಒಂದು 2 months ಆಯ್ತು ಹಾಕಿಸ್ಕೊಂಡು. ಇಲ್ಲಿದೆ ನನ್ನ ನಿಶಾನ್ ಹಾಕಿಸ್ಕೊಂಡಿರೋದು ಡ್ರಿಪ್. ಅರೆ ಯಾರ್ ಡ್ರಿಪ್ಪು ಏನೋ ಬರ್ತಾ ಐತೆ ವರ್ಡ್, ಹೇಳ್ತೀನಿ ನೋಡಿ ಆಕ್ಷನ್ ಮಾಡ್ತಿದಾರೆ ಅವಳು. ಕೂಲ್ ಕೈಂಡ್ ಆಫ್. 7 ಕರೆಕ್ಟ್ ಆಯ್ತು. ಸ್ಟೈಲಿಶ್ ಕ್ಲೋತ್ಸ್, ಆಕ್ಸೆಸರೀಸ್. ಕೂಲ್. 7 ಕರೆಕ್ಟ್. ಮುಗೀತ್. ಎಷ್ಟು ಕ್ವೆಶ್ಚನ್ಸ್ ಕೇಳಿ? ನಾನು ಲಿಸ್ಟ್ ಕೌಂಟ್ ಮಾಡಿ 20-25 ಪಾಸಿಂಗ್ ಮಾರ್ಕ್ಸ್ ತಗೊಂಡೇನಾ? ಪಾಸಿಂಗ್ ಮಾರ್ಕ್ಸ್ ತಗೊಂಡ್ರಿ, ಕಾಂಗ್ರಾಚುಲೇಷನ್ಸ್. ಇನ್ನ ಎಷ್ಟು ಗೈಸ್? 1 ನಿಮಿಷ. ಫಾರ್ ದ ಸ್ಟ್ರೀಟ್ ಗೈಸ್ ಯಾರು ಇಲ್ಲ.
एक अकेला कितनों को भारी पड़ रहा है. It's okay. Please carry on. ಫಾರ್ ದ ಸ್ಟ್ರೀಟ್, ಗ್ಲೇಸಿಂಗ್, ಟಚ್ ಗ್ರಾಸ್, ಫಾಗಿಂಗ್, ಡಾಗ್ ವಾಟರ್, ಸ್ಲೇ, ಬಸ್ಸಿನ್ ಅಂತ ಇನ್ನ ಎಷ್ಟೊಂದ್ ಮದರ್, ಕ್ಲಾಕ್ ಯೋರ್ ಟೀ, ಕ್ಲಾಕ್ ಇಟ್, ನಾಟ್ ಗನ್ನ ದ ಶಿಟ್ ಪಿಸಿಂಗ್ ಮೀ ಆಫ್. ಒಂದ್ ನಿಮಿಷ ಅಲ್ಲ, ಒಂದ್ ನಿಮಿಷ. ಇವೆಲ್ಲ ಇದಾವೆ. ಇವೆಲ್ಲದು ಮೀನಿಂಗ್ ಮಮ್ಮಿಯಿಂದ ಗೆಸ್ ಮಾಡಿಸ್ಬೇಕಂದ್ರೆ ಕಾಮೆಂಟ್ ಮಾಡಿ. ನಾವು ಪಾರ್ಟ್ 2 ಮಾಡ್ತೀವಿ ವಿಡಿಯೋದು. ತಮ್ಮೆಲ್ಲ ಸಹಕಾರ ಇದ್ರೆ ಜನ್ ಬೀಟಾನು ಕಲಿಬಹುದು, ಆಮೇಲೆ ಅದ್ರ ಬೀಟಾನು ಕಲಿಬಹುದು. ಥ್ಯಾಂಕ್ ಯು. ಈ ತರನೇ ಫ್ಯಾನ್ ಕ್ವಾಂಟಿಟಿಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಇದ್ರ ಜೊತೆ ನಿಮ್ಮ ಆರೋಗ್ಯದ ಚಾನಲ್ ನೋಡ್ಕೊಳ್ಳಿ. ಖುಷಿಯಾಗಿರಿ. ಬೈ ಬೈ, ಟೇಕ್ ಕೇರ್, ನಮಸ್ಕಾರ.